ಇವ್ರು ಯಾರಿಗೂ ಫೋನ್ ಮಾಡದೆ ನಮ್ಮ ಜಮೀನು ತಕೊಂಡು ಅವರು ಸೈಟ್ ಮಾಡಿ ಪಾರ್ಕ್ ಮಾಡಿ ರಸ್ತೆಗಳು ಮಾಡಿ ಹಂಚ್ಬಿಟ್ಟು ಸುಂದರಬಾನ್ ಅವರು ಒಬ್ರು ಹಿಂಗೆ ಜಮೀನು ಕಳ್ಕೊಂಡ್ರು. ಮೂಡಾದವರು ಸೈಟ್ ಮಾಡಿ ರಸ್ತೆ ಮಾಡಿ ಹಂಚ್ಬಿಟ್ರು ಅವಳ ಅಯ್ಯಮ್ಮನ ಜಮೀನನ್ನ. ಸುಂದರಮ್ಮ ಅವರಿಗೆ 50-50 ಅನುಪಾತದಿಂದ ಸೈಟ್ ತಗೊಳ್ಳಿ ಅಂತ ಹೇಳಿದ್ರು. ಅಯ್ಯಮ್ಮ ಒಪ್ಪಲಿಲ್ಲ. ಶಿ ವೆಂಟ್ ಟು ದಿ ಹೈಕೋರ್ಟ್. ಹೈಕೋರ್ಟ್ನವ್ರು ಹೇಳಿದ್ರು ಚೀಮಾರಿ ಹಾಕಿ ಆ ಯಮ್ಮನಿಗೆ ಡೆವಲಪ್ಡ್ ಏರಿಯಾದಲ್ಲಿ 2 ಎಕರೆ 17 ಗುಂಟನೆ ಎಷ್ಟು ನೀವು ತಗೊಂಡಿದ್ದೀರಿ ಅಷ್ಟೇ ಕೊಡಬೇಕು ಅಂತ ಹೇಳಿದ್ದಾರೆ. ಲ್ಯಾಂಡ್ ಟು ಲ್ಯಾಂಡ್, ಲ್ಯಾಂಡ್ ಟು ಲ್ಯಾಂಡ್. ನಾವು 3 ಎಕರೆ 16 ಗುಂಟೆ, ನನ್ನ ಹೆಂಡತಿ, ನಾನಲ್ಲ, ನನ್ನ ಹೆಂಡತಿ ಕಳ್ಕೊಂಡಿರೋದು. 2014ರಲ್ಲಿ ಹೇಳಿದ್ರು ನನಗೆ ಮೂಡಾದವರು, ನನ್ನ ಹೆಂಡತಿ ಅರ್ಜಿ ಕೊಟ್ಟಾಗ ನಾನು ಹೇಳಿದೆ, ನಾ ಚೀಫ್ ಮಿನಿಸ್ಟರ್ ಅವರಿಗೆ 1 ಗುಂಟೆನೂ ಕೊಡಕೂಡುದು ಅಂತ ಮೂಡಾದವ್ರಿಗೆ ಹೇಳಿದೆ. 2014ರಿಂದ 21ರವರೆಗೆ ಕೊಡ್ಲಿಲ್ಲ. ಮತ್ತೆ ನಾವು ಇಂಥ ಜಾಗದಲ್ಲಿ ಕೊಡಿ ಅಂತ ಕೇಳಿಲ್ಲ, ಅವರೇ ಕೊಟ್ಟಿದ್ದಾರೆ. ಅಟಾನಮಸ್ ಬಾಡಿ ಅದು. ಮೂಡಾದಲ್ಲಿ ಬೋರ್ಡ್ನಲ್ಲಿ ಬಿಜೆಪಿಯವರು ಇದ್ದಾರೆ, JDSನವರು ಇದ್ದಾರೆ, ಕಾಂಗ್ರೆಸ್ನವರು ಇದ್ದಾರೆ, ಎಲ್ಲ ಇದ್ದಾರೆ. ಅವರು ಇಂಡಿಯಾ ವಿಸಿಡಮ್ ಕೊಟ್ಟಿದ್ದಾರೆ. ನಮ್ ತಪ್ಪ ಅದು. ನಮ್ಮ 1,48,000 ಚದರಡಿ ನಾವು ಕಳ್ಕೊಂಡಿರೋದು. ನಮಗ್ ಕೊಟ್ಟಿರೋದು 38,284 ಚದರಡಿ, ನಾಟ್ ಇವನ್ 50%. ನಾನು ಹೇಳಿದೆ ಎಷ್ಟು ಕೊಡ್ತಾರೆ ಅಷ್ಟು ತಗೊಬಿಡು ಅಂತ. ಇದು ಅವರೇ ಕೊಟ್ಟಿರೋದು, ನಾವು ಕೇಳಿದ್ದಲ್ಲ. ಇಂಥ ಕಡೆ ಕೊಡಿ ಅಂತ ಕೇಳಿಲ್ಲ. ಅಲ್ಲಿ ಸೈಟ್ ಇಲ್ಲ ಅಂತೇಳಿ ಬೇರೆ ಕಡೆ ಕೊಟ್ಟಿದ್ದಾರೆ. ಇನ್ನೊಂದು ಆಪಾದನೆ ಮಾಡಕ್ ಶುರು ಮಾಡಿದ್ರು. ಸಿದ್ದರಾಮಯ್ಯ 62 ಕೋಟಿ ಕೇಳ್ಬಿಟ್ಟ. ನಾನು ಹೇಳಿದೆ, ಲ್ಯಾಂಡ್ ಎಕ್ಸ್ಚೇಂಜ್ ಪ್ರಕಾರ 3 ಪಟ್ಟು ಕೊಡಬೇಕಾಗ್ತದಪ್ಪ, ಅಷ್ಟೊಂದು ದುಡ್ಡು ಮೂಡಾದಲ್ಲಿ ಇಲ್ಲ. ಸುಮಾರು ಅದ್ರ ಪ್ರಕಾರ 3% 3 ಟೈಮ್ಸ್ ಕೊಡಬೇಕು ಅಂತಂದ್ರೆ ಜಾಸ್ತಿ ಆಗುತ್ತೆ ದುಡ್ಡು. ಬಡ್ಡಿ ಎಲ್ಲ ಸೇರಿ 60 ಕೋಟಿ ಮೇಲೆ ಆಗ್ಬಿಡ್ಬೋದು ಅಂತ ಹೇಳಿದೆ. ಅದನ್ನೇ ಏನ್ ತಿರ್ಗಾ ಮುರುಗಿ ಮಾಡಿ ಸಿದ್ದರಾಮಯ್ಯನವರು 67 ಕೋಟಿ ಕೇಳ್ಬಿಟ್ರು. ಸಿದ್ದರಾಮಯ್ಯನವರು 60. ನಾನು ಹೇಳಿದೆ 62 ಕೋಟಿ ಇಲ್ಲ, ಕಾನೂನು ಪ್ರಕಾರ ಕೊಡಬೇಕಾಗ್ತದೆ ಅಂತ ಹೇಳಿದೆ. ಸೊ ಅದರಲ್ಲಿ ನಮ್ದೇನು ತಪ್ಪಿಲ್ಲ. ನಾನು ಇವ್ರು ಯಾಕೆ ಗೊತ್ತಾ ಪಾದಯಾತ್ರೆ ಮಾಡ್ತಾ ಇರೋದು? ಯಾಕೆ ಗೊತ್ತಾ ಮಾಡ್ತಾ ಇರೋದು? ನಾನು ಬಡವ್ರ ಪರವಾಗಿದ್ದೀನಿ ಅಂತ, ಹಿಂದುಳಿದವ್ರ ಪರವಾಗಿದ್ದೀನಿ ಅಂತ, ದಲಿತ ಪರವಾಗಿದ್ದೀನಿ ಅಂತ, ಅಲ್ಪಸಂಖ್ಯಾತರ ಪರವಾಗಿದ್ದೀನಿ ಅಂತ. ಬಡವರಿಗೆ 2013ರಿಂದ 2018ರವರೆಗೆ ಅನೇಕ ಬಡವರಿಗೆ ಕಾರ್ಯಕ್ರಮಗಳನ್ನು ಮಾಡೋದು. ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಇಂದಿರಾ ಕ್ಯಾಂಟೀನ್, ಮಾತೃಪೂರ್ಣ, ಶೂಭಾಗ್ಯ, ಶಾದಿ ಭಾಗ್ಯ, ಪಶುಭಾಗ್ಯ, ಹೀಗೆ ಅನೇಕ ಬಡವರಿಗೆ ಅನೇಕ ಕಾರ್ಯಕ್ರಮಗಳನ್ನ, ರೈತರಿಗೆ, ಮಹಿಳೆಯರಿಗೆ ಮಾಡೋದು. ಈಗ 5 ಗ್ಯಾರಂಟಿಗಳನ್ನ ಜಾರಿ ಕೊಟ್ಬಿಟ್ಟವಲ್ಲ, ಅದು ಬಡವರಿಗೆ ಶಕ್ತಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಲ್ಲ. ಬಡವರು ಎಲ್ಲ ನಮ್ಮ ಜೊತೆ ನಿಂತಿರಲ್ಲ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ ಇವ್ರ ಕೈನಲ್ಲಿ, ಅದನ್ನು ಸಹಿಸ್ಕೊಳಕ್ಕಾಗಲ್ಲ. ನೀವು ಇವರೇನೇ ದೊಂಬರಾಟ ಆಡ್ರಿ, ನಾನು ಈ ರಾಜ್ಯದ ಜನರಲ್ಲಿ ಮನವಿಯನ್ನು ಮಾಡ್ತೇನೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ, ನಿಮ್ಮ ಆಶೀರ್ವಾದ ನಿರಂತರವಾಗಿರಲಿ. ನಿರಂತರವಾಗಿ ನೀವು ಹೋರಾಟ ಮಾಡ್ತೀರಿ ಅಲ್ವಾ? ಹೋರಾಟ ಮಾಡ್ತೀರಿ ಅಲ್ವಾ?
ನಾನು ಈ ಬಿಜೆಪಿಯವರಿಗೆ JDSನವರಿಗೆ ಎದುರ್ಕೊಂಡು ನಮ್ಮ ಈ ಮನುವಾದಿಗಳಿಗೆ ಎದುರ್ಕೊಂಡು ಜಾತಿವಾದಿಗಳಿಗೆ ಎದುರ್ಕೊಂಡು ಮನೇಲಿ ಸುಮ್ಮನೆ ಕೂರವನಲ್ಲ, ನಾನು ಬಗ್ಗವನು ಅಲ್ಲ, ನಾನು ಜಗ್ಗವನು.